ರಿಟರ್ನ್ ಗಿಫ್ಟ್ ಇಷ್ಟು ದೊಡ್ಡ ತಗೊಂಡಿದೀವಿ. ನಾವ್ ಇವಾಗ ಎಲ್ಲಿ ಹೋಗ್ತಿದೀವಿ? ಪೈಸ ಕೊಡ್ತಿದ್ದೀನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಫೈನಲಿ ಅಮ್ಮ ಮನೆಗೆ ಬಂದ್ವಿ. ನಿನ್ನೆ ಬರೋಷ್ಕೆನೆ ಆಯ್ತು, 8 ಗಂಟೆ ಆಗ್ಬಿಟ್ಟಿತ್ತು ರಾತ್ರಿ. ಬಂದಿದ ತಕ್ಷಣ ಊಟ ಮಾಡಿ ಹಂಗೆ ಮಲ್ಕೊಬಿಟ್ವಿ ಬಿಗ್ ಬಾಸ್ ನೋಡ್ಕೊಂಡು. ಸೊ ಇವಾಗ ಬೆಳಿಗ್ಗೆ ನನ್ನ ತಂಗಿ ಬಂದಿದ್ದಾಳೆ, ಒಂದು 6-7-6:30 ಆಗಿತ್ತು. ಅಷ್ಟೊತ್ತಿಗೆ ಅವಳು ಕೂಡ ಬಂದಿದ್ದಾಳೆ. ಸೊ ಇವಾಗ ರೆಡಿಯಾಗಿ ನಾವು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ ಶಾಪಿಂಗ್ ಮಾಡೋಣ ಅಂತ. ಏನೋ ಆಲ್ರೆಡಿ ಹೇಳ್ತಾ ಇದ್ದಾಳೆ. ಸೊ ನೋಡೋಣ, ಹೋಗಿ ಏನಾದ್ರು ರಿಟರ್ನ್ ಗಿಫ್ಟ್ಸ್ ಮತ್ತೆ ಸೀರೆ ಆ ಥರ ಎಲ್ಲ ತಗೊಳ್ಳೋಣ ಅಂತ. ಇವತ್ತು ಮಂಡೇ, ಆಕ್ಚುಲಿ ಈ ಟೈಮಲ್ಲಿ ಹೋದ್ರೆ ಸ್ವಲ್ಪ ಜನ ಜಾಸ್ತಿ ಇರಲ್ಲ, ಕ್ರೌಡ್ ಇರಲ್ಲ ಅಂದ್ಬಿಟ್ಟು ಇವತ್ತು ಪ್ಲಾನ್ ಮಾಡಿದ್ದೀವಿ. ಸಿರಿ ಮಂಜು ರಜೆ ಹಾಕೊಂಡಿದ್ದಾರೆ ಇವತ್ತು ಆಫೀಸ್ ಎಲ್ಲ. ಸೊ ಕಿರಣ್ ಆಫೀಸ್ ಇದೆ ಅಂತ ಅವ್ರ ಆಫೀಸ್ಗೆ ಹೋಗಿದ್ದಾರೆ. ಇನ್ನೇನು ಇವತ್ತು ನೈಟ್ ಬರ್ತಾರೆ ಅವರು ಕೂಡ. ಸೊ ನೋಡೋಣ, ಇವತ್ತು ಜನ ಅಷ್ಟು ಇರಲ್ಲ ಅಂತ ಅನ್ಕೊಂಡಿದೀವಿ. ಹೇಗಾಗುತ್ತೆ ಶಾಪಿಂಗ್? ರೆಡಿನಾ? ಏನಮ್ಮ ಏನಂದೆ? ಜಲ್ದಿ ಬಾನ. ಎಲ್ಲಿ ಹೋಗ್ತಿದೀವಿ ನಾವಿವಾಗ? ಆಟೋ. ನಾವಿವಾಗ ಎಲ್ಲಿ ಹೋಗ್ತಿದೀವಿ? ಕ್ಯಾಬ್ ಬುಕ್ ಮಾಡಿದಾನ ಹೋಗ್ತಾ ಇದೀವಿ. ಇಲ್ಲಿ ನೋಡ್ರಿ, ಯಾರ ಎಲ್ಲ ತಂದು ನೀರು ಸುರ್ತಾಕ್ತಾಳೆ ಎಲ್ಲ ಕಡೆ. ಕ್ಲೀನ್ ಮಾಡತ್ತಾಳಮ್ಮ, ಹೆಲ್ಪ್ ಮಾಡತ್ತಾಳ. ಏನೋ ಬೇಕು ನಿಂಗೆ? ಏನ್ ಬೇಕ? ಕೊಡು ಹೋಗಿ ಬೇಡ. ತಿನ್ನಕ್ ಬೇಕಾ? ತಿನ್ನಕ್ ಬೇಕಾ? ಎಲ್ಲೈತಪ್ಪ ತಿನ್ನೋದು? ಎಲ್ಲಿಟ್ಟಿದೆ? ಗೊತ್ತಿರ್ತಾರೆ. ಸ್ವಲ್ಪ ತಿನ್ಬೇಕು. ನೋಡು ನೋಡಲ್ಲ, ಸ್ವಲ್ಪ ಮಲ್ಕೊಂಬಿಟ್ಟಿದ್ದಾಳ ಚಿಕ್ಕಪೇಟೆ. ಎಲ್ಲಿ ನಡಿ. ಸೊ ಚಿಕ್ಕಪೇಟೆ ನಾವು ವೀಕ್ ಡೇ ಬಂದಿರೋದ್ರಿಂದ ಅಷ್ಟೊಂದೇನು ರಶ್ ಇರಲಿಲ್ಲ, ಜಾಸ್ತಿ ಜನ ಇರಲಿಲ್ಲ. ನಮಗೆ ಆರಾಮಾಗಿ ಟೈಮ್ ಸಿಕ್ತು. ಅವ್ರಿಗೂ ಕೂಡ ನಮಗೆ ತೋರ್ಸೋಕ್ಕೆ ಟೈಮ್ ಸಿಗುತ್ತೆ. ಆರಾಮಾಗಿ ಒಳ್ಳೊಳ್ಳೆ ಕಲೆಕ್ಷನ್ಸ್ನ ತೋರಿಸ್ತಾರೆ. ನಾವೇನಾದರೂ ವೀಕೆಂಡ್ ಹಂಗೆ ಹೋಗ್ಬಿಟ್ರೆ ನಮ್ಮನ್ನ ಆ ಅಂಗಡಿಲಿ ಕೇರೆ ಮಾಡೋರಿರಲ್ಲ, ಹಂಗಾಗ್ಬಿಡುತ್ತೆ. ಯಾಕಂದರೆ ಸಿರಿ ಮದುವೆ ಟೈಮಲ್ಲಿ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಇದ್ರೂ ಕಲೆಕ್ಷನ್ಸ್ ತೋರಿಸಲ್ಲ, ಆ ಥರ ಜನ ಇದ್ಬಿಡ್ತಾರೆ. ಸೊ ನನಗಂತೂ ಇಲ್ಲಿ ತುಂಬಾ ಇಷ್ಟ ಆಯಿತು. ಸೊ ಇವಾಗೆಲ್ಲ ಟ್ರೆಂಡಿಂಗ್ ಇದೇ ಥರ ಅಲ್ವಾ ಸ್ಯಾರಿ. ಸೊ ನೋಡೋಣ ಅಂತ ಇದು ಕೂಡ ತೊಗೊಂಡಿದ್ದೀವಿ. ಹಾಗೆ ಈಯನ್ನ ಆರಾಮಾಗಿ ಆಟ ಆಡ್ಕೊಂಡಿದ್ಲು. ಅವಳಿಗೆ ಒಂದಷ್ಟು ಸ್ನ್ಯಾಕ್ಸ್ನ ಇಟ್ಕೊಂಬಂದ್ಬಿಟ್ರೆ ತಿನ್ಕೊಂಡಿರ್ತಾಳೆ. ಸೊ ಹಾಗಾಗಿ ಒಂದು ಬಾಕ್ಸಲ್ಲಿ ಎಲ್ಲ ಸ್ನ್ಯಾಕ್ಸ್ ಎಲ್ಲ ತೊಗೊಂಬಂದಿದ್ದೆ. ಸೊ ಎಲ್ಲ ನಮ್ಮದು ಶಾಪಿಂಗ್ ಫಸ್ಟ್ ಬಂದಿದ ತಕ್ಷಣ ಮೇಜರ್ ಇರೋ ಕೆಲಸ ಸೀರೆ ಸೆಲೆಕ್ಟ್ ಮಾಡೋದು. ಸೊ ಸೀರೆದೇ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟಿರುತ್ತೆ. ನಾವು ಅಂದ್ಕೊಂಡ್ವಿ ಇವತ್ತು ಫುಲ್ ಡೇ ಏನೇನು ಕೆಲಸ ಇದೆ ಎಲ್ಲ ಮುಗಿಸ್ಬಿಟ್ಟೋಣ, ರಿಟರ್ನ್ ಗಿಫ್ಟ್ಸು ಮತ್ತು ಸೀರೆ ಏನೇನು ಬೇರೆ ಏನು ಶಾಪಿಂಗ್ ಇದೆ ಅಂತ. ಬಟ್ ಎಷ್ಟೇ ಅಂದ್ಕೊಂಡ್ರು ಆಗೋದಿಲ್ಲ. ಆದರೂ ಇನ್ನೂ ಸ್ವಲ್ಪ ಪೆಂಡಿಂಗ್ಸ್ ಎಲ್ಲ ಉಳ್ಕೊಂಡಿದೆ. ಬೆಳಿಗ್ಗೆ ನಾವು 11:30 ಮನೆ ಬಿಟ್ಟಿದ್ದು. ಫುಲ್ ಶಾಪಿಂಗ್ ಎಲ್ಲ ಇವತ್ತೇ ಮುಗಿಸ್ಕೊಂಡ್ಬಿಡೋಣ ಅಂತ ಅನ್ಕೊಂಡಿದೀವಿ. ಬಟ್ ಎಲ್ಲ ಹೆಂಗಾಗುತ್ತೆ ಅದು ಕಷ್ಟನೇ ಆಗ್ಬಿಡುತ್ತೆ. ಅದು ಬೇರೆ ಏನೂ ನಮ್ಮ ಜೊತೆ ಇದ್ಲಲ್ಲ. ಸೊ ಆ್ಯಕ್ಚುಲಿ ಅವಳು ಏನು ಪಾಪ ಏನು ತೊಂದರೆ ಏನು ಕೊಟ್ಟಿಲ್ಲ. ಆರಾಮಾಗಿ ಆಟ ಆಡ್ಕೊಂಡು ಇರ್ತಾಳೆ. ಏನಾದರೂ ತಿನ್ನಕ್ಕೆ ಕೊಟ್ಟರೆ ಆರಾಮ್ ಕುತ್ಕೊಂಡಿರ್ತಾಳೆ. ಸೊ ಹೊಟ್ಟೆ ತುಂಬ ಊಟ ಆಗಿದ್ರೆ ಆಮೇಲೆ ನಿದ್ದೆ ಮಾಡಿಬಿಡ್ತಾಳೆ. ಸೊ ತೊಂದರೆ ಅವಳು ಏನು ಕೊಟ್ಟಿಲ್ಲ. ಸೊ ಹಾಗೆ ಒಂದಷ್ಟು ಸೀರೆಗಳು ಏನೇನು ಬೇಕಾಗಿತ್ತು ಚೆನ್ನಾಗಿ ಸಿಕ್ತು. ಆ್ಯಕ್ಚುಲಿ ಒಳ್ಳೆ ಬಜೆಟಲ್ಲೇ ನಮಗೆ ಅಂದ್ಕೊಂಡಂಗೆ ಸೀರೆಗಳೆಲ್ಲ ಸಿಕ್ತು. ಹಾಗೆ ಊಟ ಟೈಮ್ ಬೇರೆ ಆಗ್ಬಿಟ್ಟಿತ್ತಲ್ಲ, ಸರಿ ಊಟ ಮುಗಿಸ್ಕೊಂಡು ಹೋಗೋಣ ಅಂತ. ಸೊ ಅಲ್ಲೇ ಒಂದು ವೆಜ್ ಹೋಟೆಲ್ ಇತ್ತು, ತುಂಬ ಚೆನ್ನಾಗಿತ್ತು. ಇದಕ್ಕೂ ಮುಂಚೆ ಒನ್ ಟೈಮ್ ಬಂದಿದ್ವಿ ನಾವಿಲ್ಲಿ. ಸೊ ಅದಕ್ಕೆ ಇಲ್ಲೇ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ.
ಸೊ ವೀಕ್ ಡೇ ಬಂದ್ರೂ ಜನ ಜಾಸ್ತಿ ಇದ್ದೇ ಬಿಡ್ತಾರೆ. ಹಾಗೆ ಅಲ್ಲಿ ದೇವರು ಎಲ್ಲ ಕೂರಿಸಿದ್ರು ಅಂತ ಕಾಣುತ್ತೆ, ತಗೊಂಡು ಹೋಗ್ತಾ ಇದ್ರು. ಸೊ ಅಲ್ಲಿನೂ ಜಾಸ್ತಿ ಜನ ಎಷ್ಟು ಹೆಂಗೆ ಅಂದರೆ ಹುಷಾರಾಗಿರಬೇಕು, ಮುಂದೆ ಏನು ಬರ್ತಾ ಇರುತ್ತೆ ಗೊತ್ತಿಲ್ಲ, ಅದು ಇದು ರಾಡ್ ಏನೇನೋ ತೊಗೊಂಬರ್ತಿರ್ತಾರೆ, ಕೇರ್ಫುಲ್ಲಾಗಿರ್ಬೇಕು, ಇಲ್ಲ ಅಂದರೆ ಬಿದ್ದರೆ ಮುಖಕ್ಕೆ ಆಯಿತು. ನನಗೆ ಜಸ್ಟ್ ಮಿಸ್ ಆಯಿತು. ಸೊ ಯಾರೋ ಒಬ್ಬರು ಏನೋ ಲಾಂಗಾಗಿ ಒಂದು ಏನೋ ತೊಗೊಂಬರ್ತಾಯಿದ್ರು, ಅದು ಟರ್ನಿಂಗಲ್ಲಿ ನಮ್ಗೆ ಕಾಣಿಸಲ್ಲಲ್ವ, ಸಡನ್ನಾಗಿ ಹಂಗೆ ಆಗಿಬಿಡುತ್ತೆ. ಸೊ ಕೇರ್ಫುಲ್ಲಾಗಿರಬೇಕು. ಚಿಕ್ಕಪೇಟೆಯಲ್ಲಿ ಯಾವಾಗ ಏನು ಕಾಲ ಮೇಲೆ ಗಾಡಿ ಹತ್ಬಿಡುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸೊ ಹಾಗೆ ರಿಟರ್ನ್ ಗಿಫ್ಟ್ಸ್ ಎಲ್ಲ ಶಾಪ್ ಎಲ್ಲ ಇತ್ತು, ತುಂಬ ಅಂದರೆ ತುಂಬ ಶಾಪ್ಸ್ ಇದೆ ಅಲ್ಲಿ. ಅದಕ್ಕೆ ಅಂತ ಒಂದು ಫುಲ್ ಲೈನ್ ಎಲ್ಲ ಇರುತ್ತೆ ಶಾಪ್ಸ್ಗಳು, ರಿಟರ್ನ್ ಗಿಫ್ಟ್ಸ್ ಏನಾದರೂ ತೊಗೋಬೇಕಂದ್ರೆ. ಸೊ ನೋಡೋಣ ಅಂತ ಬಂದಿದ್ದೀವಿ. ಏನು ತೊಗೊಳ್ಳೋದು ಏನು ಇನ್ನೂ ಕನ್ಫ್ಯೂಷನಲ್ಲಿ ಇದ್ವಿ, ತುಂಬ ನೋಡಿನೂ ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅನ್ನೋ ಥರ ಆಗಿಬಿಡುತ್ತೆ. ಸೊ ಇದೊಂಥರ ಚೆನ್ನಾಗಿತ್ತು, ಡಿಫ್ರೆಂಟ್ ಆಗಿತ್ತು. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಅದ್ಮೇಲೆ ಆನೆ ಡಿಸೈನ್ ಎಲ್ಲ ಬಂದಿರೋದು, ಒಳಗಡೆ ಈ ಥರ ವೆಲ್ವೆಟ್, ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಜ್ಯುವೆಲ್ರೀಸ್ ಇಟ್ಕೊಳ್ಳೋದಕ್ಕೆ ಅದಕ್ಕೆಲ್ಲ ಬರುತ್ತೆ, ಚೆನ್ನಾಗಿರುತ್ತೆ ಅಂತ. ಸೊ ನೋಡ್ತಾ ಇದ್ದೀವಿ ಎಷ್ಟು ಪೀಸ್ ತೊಗೊಳ್ಳೋದು ಏನು ಅಂತ. ಒಂದು 40 ಪೀಸ್ ಹಂಗೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಏನೋ ಅಷ್ಟೇ ಫುಲ್ ಅವಳಿಗೆ ಅದು ಇದು ಹಿಡ್ಕೊಂಡು ಆಟ ಆಡ್ಕೊಂಡಿರ್ತಾಳೆ. ನಮ್ಮದು ಮನೆ ಇದು ಏನು ಓಪನಿಂಗ್ ಟೈಮಲ್ಲಿ ಕೂಡ ಬ್ಯಾಗ್ಸ್ ಇಲ್ಲೇ ತೊಗೊಂಡಿದ್ದು ನಾವು ರಿಟರ್ನ್ ಗಿಫ್ಟ್ಸ್ಗೆ. ಸೊ ಇಲ್ಲಿ ನೋಡೋಣ ಅಂತ ಬಂದಿದ್ದೀವಿ. ಸೊ ಇಯಾನ ಅಂತೂ 5 ಪರ್ಸ್ ಇಟ್ಕೊಬಿಟ್ಟಿದ್ದಾಳೆ, ಬಿಡ್ತಾನೆ ಇಲ್ಲ. ನಂಗೆ ಇದು ಕೊಡಿಸು ನಂಗೆ ಕೊಡಿಸು ಅಂತ ಇಟ್ಕೊಂಡ್ಬಿಟ್ಟಿದ್ದಾಳೆ. ಸೊ ಆಮೇಲೆ ಮತ್ತೆ ಸಿರಿ ಏನಾಗಿ ಕೊಡಿಸಿದ್ಲು, ಏನಂದರೆ ಬೇಕು ಅಂದರೆ ಇಟ್ಕೊಬಿಡ್ತಾಳೆ, ಬಿಡೋದೇ ಇಲ್ಲ. ಸೊ ಅದು ಕೂಡ ತೊಗೊಂಬಂದ್ಲು. ಎಲ್ಲ ಒಂದೇ ಅಂತ ಅದ್ರಲ್ಲಿ ಜರಿ ಇಲ್ಲ ಅದಕ್ಕೆ ಮಂಜು ಎಡಿಟ್ ಮಾಡಬೇಕಾದ್ರೇ ಅಷ್ಟು ಸೌಂಡ್ ಬರ್ತಾ ಇದೆ, ಫುಲ್ ಗಾಡಿ ಸೌಂಡ್ಗಳು, ವೆಹಿಕಲ್ದು. ಎಷ್ಟು ಅಂದರೆ ಒಂಥರ ಗಜಬಿಜಿ. ಬೆಳಗ್ಗೆ ಬಂದಿದ್ದು ಸಾಯಂಕಾಲ ಆಗೇ ಬಿಡ್ತು. ಸೊ ಆಲ್ಮೋಸ್ಟ್ ಶಾಪಿಂಗ್ ಎಲ್ಲ ಆಯಿತು. ನಮ್ಮ ತಮ್ಮ ಲೈಟ್ ಎಲ್ಲ ನೋಡೋಣ ಅಂತ ಬಂದಿದ್ವಿ, ಬಟ್ ಅವ್ನಿಗೆ ಯಾವುದೋ ಅಷ್ಟೊಂದು ಇಷ್ಟ ಆಗಿಲ್ಲ. ಸೊ ಇಲ್ಲೂ ಕೂಡ ಟಾಯ್ ನೋಡಿ ಬೇಕು ಅಂತ ಅಲ್ಲೂ ಕೂಡ ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಎಷ್ಟು ಟಾಯ್ಸ್ ಇದ್ರು ಮನೇಲಿ ಹಂಗೇನೆ, ಮಕ್ಕಳೇ ಹಂಗೆ ಅನಿಸುತ್ತೆ. ಟಾಯ್ಸ್ ನೋಡಿದ್ರೆ ಅವ್ರಿಗೇನೋ ಒಂಥರ ಖುಷಿ, ಆಡ್ತಾರೋ ಬಿಡ್ತಾರೋ. ರಿಟರ್ನ್ ಗಿಫ್ಟ್ ಇಷ್ಟು ದೊಡ್ಡ ತೊಗೊಂಡಿದ್ದೀವಿ, ವೆಯ್ಟ್ ಇದೆ, ಅಮ್ಮ ಎತ್ತಕ್ಕಾಗಲ್ಲ. ಸೀರೆಗಳು ಇಲ್ಲಿ ಕುತ್ಕೊಂಡಿದ್ದಾರೆ. ಮಂಜು ಕ್ಯಾಬ್ ಬುಕ್ ಮಾಡ್ತಿದ್ದಾನೆ. ಮಿಡ್ಲಲ್ಲಿ ಒಂದು ಅರ್ಧ ಗಂಟೆ ಅಷ್ಟೇ ಮಲ್ಕೊಂಡಿದ್ದು, ಅಷ್ಟು ಫುಲ್ ಹೈಪರ್ ಆ್ಯಕ್ಟಿವ್ ಆಗಿಬಿಡ್ತಾಳೆ ಆಚೆ ಬಂದಿದ್ದೀವಿ ಅಂದ್ಬಿಟ್ರೆ. ಸೊ ಅಲ್ಲಿದ್ದ ಡೈರೆಕ್ಟ್ ಮನೆಗೇ ಮಂಜು ಕ್ಯಾಬ್ ಬುಕ್ ಮಾಡ್ದೆ. ಎಷ್ಟೊಂದು ಲಗೇಜ್ ಎಲ್ಲ ಇತ್ತಲ್ವ, ಸೊ ಶಾಪಿಂಗ್ ಮಾಡಿದ್ದು, ಬ್ಯಾಗ್ಸ್ ಎಲ್ಲ. ಸೊ ರಿಟರ್ನ್ ಮನೆಗೆ ಬಂದ್ವಿ. ಕಿರಣ್ ಕೂಡ ಬಂದಿದ್ದಾರೆ ಮನೆಗೆ. ಏನು ಅನ್ಸ್ಕೊಂಡಿ? ಎಲ್ಲಿ ಅಯ್ಯೋ ಬಾಯ್ ಬಾಯ್, ನಾಳೆ ಬನ್ನಿ ಮತ್ತೆ ಹಬ್ಬ ಸೆಲೆಬ್ರೇಟ್ ಮಾಡೋಣ. ಅಯ್ಯೋ ಅಯ್ಯೋ ಕಿವಿಗೆ ಇಲ್ಲ. ಹೋಗ್ತೇ ಬಿಟ್ಟಿ ಯಾವಾಗ ಬರ್ತೀಯ ಹೇಳು. ನಾಳೆ ಬರ್ತೀಯಾ? ಸರಿ, ನಾಳೆ ಬರ್ತೀನಿ. ಓಕೆ, ಸರಿ ಬರೋಣ. ಬಾಯ್. ಬಾಯ್ ಸರಿ, ಬಾಯ್ ಮಂಜು. ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟಕ್ಕೆ ಕಿರಣ್ ಕೂಡ ಮನೆಗೆ ಬಂದುಬಿಟ್ಟಿದ್ರು. ಹಾಗೆ ನಿಶ್ಚಿತ್ ಕೂಡ ಬಂದಿದ್ದ. ಸೊ ಅಲ್ಲಿದ್ದ ಇಮ್ಮಿಡಿಯೇಟಾಗಿ ನಾವು ಏನು ಶಾಪಿಂಗ್ ಮಾಡಿದ್ದೀವಿ ಅಂತಲೇ ನೋಡಿಲ್ಲ ನಾನು, ಕರೆಕ್ಟಾಗಿ ನೋಡೋಕ್ಕೆ ಆಗಿಲ್ಲ. ಅಲ್ಲಿದ್ದ ರಿಟರ್ನ್ ಅತ್ತೆ ಈ ಕಡೆ ಮನೆಗೆ ಬಂದ್ವಿ. ಸೊ ನಿಶ್ಚಿತ್ ಕೂಡ ಬಂದಿದ್ನಲ್ವ. ಸೊ ಹಬ್ಬ ಇದೆ, ನಾಳೆನೇ ಹಬ್ಬ, ಸಂಕ್ರಾಂತಿ ಹಬ್ಬ. ಸೊ ಎಲ್ಲ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ ಅಂತ. ಸೊ ಹಬ್ಬದ ಟೈಮಲ್ಲಿ ಎಲ್ಲರೂ ಒಟ್ಟಿಗೆ ಮೀಟ್ ಮಾಡೋಕ್ಕಾಗೋದು. ನಿಶ್ಚಿತ್ ಕೂಡ ಬಂದಿದ್ದ, ಹಾಗೆ ಏನೋ ಅತ್ತೆ ಕೂಡ ಬಂದಿದ್ದಾರೆ. ಎಲ್ಲರೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ ಈ ಸರಿ ಅಂತ. ಸೊ ಸಿರಿ ಕೂಡ ಬಂದಿದ್ದಾಳೆ ಆ ಕಡೆ ಸೈಡ್. ಅಮ್ಮ ಮನೆ ಸೈಡ್ ಬರ್ತಾ ಎಲ್ಲ ಮಾಡ್ತಾರೆ. ಸೊ ಅಮ್ಮ ಮಾಡೋಕ್ಕೆ ಬರ್ತಾ ನಂಗೆ ತುಂಬ ಇಷ್ಟ. ಅದೇ ಸಿರಿ ಕರೀತಾ
ಹೇಳಿದ್ಲು ಬಾ ಬರ್ತಾ ತಿನ್ನೋಣ ನಾಳೆ ಅಂತ. ಸೊ ನೋಡಬೇಕು ನಾಳೆ ಬೇರೆ ಏನೇನೋ ಪ್ಲ್ಯಾನ್ಸ್ ಇದೆ. ನಾನು ಹೇಳಿದ್ದೀನಿ ನನಗೆ ನಂಗೆ ಬರ್ತಾ ಬೇಕು, ಮಿಸ್ ಮಾಡೋಕ್ಕಾಗಲ್ಲ ಅಂತ. ಸೊ ನನಗೆ ಅವ್ರ ಅತ್ತೆ ಫುಲ್ ಗಿಫ್ಟ್ಸ್ ಎಲ್ಲ ತೊಗೊಂಬಂದ್ಬಿಟ್ಟಿದ್ದಾರೆ. ನೋಡ್ಗೆ ಫುಲ್ ಓಪನ್ ಮಾಡೋದು ಗಿಫ್ಟ್ಸ್ ಅಂದರೆ ತುಂಬ ಖುಷಿ. ಇದು ಹಂಗೆ ಒಂದೊಂದೇ ಎತ್ತಿ ಕೊಡ್ತಾ ಇದ್ದಾಳೆ ಎಲ್ಲ ಗಿಫ್ಟ್ಸ್ನ. ನಾನು ಫಸ್ಟ್ ಬರ್ಲಿ ಆಮೇಲೆ ಡಿಸೈಡ್ ಮಾಡ್ತೀನಿ ಅಂದ್ರೆ ಅದನ್ನ ನಾವಲ್ಲೇ ಮಸ್ಕಟ್ಟಲ್ಲಿ ತಗೊಂಡಿದ್ವಿ. ಎಲ್ಲ ಇವಾಗ ಅಕೌಂಟ್ ತೋರ್ಸ್ಬೇಕು ನಮ್ಗೆ. ಇಲ್ಲ ಹಾಕು ಅಮ್ಮ. ಅಮ್ಮ ಇನ್ನೂ ಎಷ್ಟೇ ಅದ್ರ ಮೇಲೆ ಏನಿದೆ ನೋಡು ಫಸ್ಟ್. ಅದ್ರ ಮೇಲೆ ಏನಿದೆ ನೋಡಿ ಇದ್ರಲ್ಲಿ. ಇದೇನಿದೆ? ಡಾಲ್ಫಿನ್ ಅಲ್ಲ ನೋಡಮ್ಮ. ಯೂನಿಕಾರ್ನ್. ನೀನೇ ಒಳಗಡೆ ಕೂತ್ಕೋ, ನೀನೇ ತೆಗಿತೀವಿ. ಅಮ್ಮ ಹಂಗ್ ಮಾಡೋಣ, ಇಡು 3 ನಿಮಿಷ. ಏನು ಅವಳು ಇಡ್ಸಲ್ಲ ಅದ್ರೊಳಗೆ. ಇಡ್ಸೋಣ ಈಗ. ಅದೇನದು? ಆ ಕಡೆ ತಿರ್ಗಿಸಿ. ಅಯ್ಯೋ ಇದ್ರಲ್ಲಿ ಇನ್ನೇನೋ ಐತೆ ನೋಡು. ನೋಡು ಪ್ಯಾಂಟ್. ಅಮ್ಮ ಇಲ್ಲಿ ಕೇಳಿಸ್ಕೊ, ಇಲ್ಲಿ ಚೆನ್ನಾಗಿದ್ಯಾ ಬಾರ್ಬಿ ಜೊತೆ ನೀನ್ ಇಲ್ಲಿ ಕುತ್ಕೋ, ನಾನ್ ತೆಗಿತೀನಿ ನಿನ್ನ ಹೊರಗಡೆ ಗಿಫ್ಟ್ ತರ. ಬೈಲ್ ಕುತ್ಕೋ ಬೈಲ್. ಕರೆಕ್ಟ್ ಆಯ್ತು. ಬಯದಳು ಮೇಲೆದಳು. ಬಿಡು ಬ್ಯಾಗ್ ಎತ್ಕೊಂಡು ಬ್ಯಾಗ್ ಹರ್ದೋಗುತ್ತೆ. ಬಿಡು ಬಿಡು ಬಿಡ್ತಾಳೆ. ಏನಾಗಲ್ಲ, ಚಿಕ್ಕಪ್ಪ ಬಿಡಿಸಲ್ಲ ಅಮ್ಮ. ಆಯ್ತು ಬಿಡು, ಆಯ್ತು. ಅವಳಿಗೆ ನಂಬಿಕೆ ಇಲ್ಲ. 1 2 ಇನ್ನೊಂದು ಬಾರ್ಬಿ ಆಚೆ ಬಂತು. ಬಿದ್ದೋಗಲ್ಲ ಅಂತ. ಓಪನ್ ಮಾಡೋಣ. ಸೊ ನಿನ್ನೆ ಫುಲ್ ಡೇ ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಮಾಡಿ ಫುಲ್ ಬಾಡಿ ಪೇನ್, ಬ್ಯಾಕ್ ಪೇನ್ ಎಲ್ಲ ಬಂದ್ಬಿಟ್ಟಿತ್ತು. ಸೊ ಮನೆಗೆ ಬಂದು ಎಷ್ಟೊತ್ತೆಲ್ಲ ಕುತ್ಕೊಂಡು ಮಾತಾಡಿಕೊಂಡು ಏನಾನ ಅವಳದೇ ಎಲ್ಲ ಎಂಟರ್ಟೈನ್ಮೆಂಟ್. ಸೊ ಅದೇ ಎಲ್ಲ ರಾತ್ರಿ 1 ಗಂಟೆ 1:15ವರೆಗೂ ಅದೇ ಆಗ್ಬಿಟ್ಟಿತ್ತು. ಸೊ ಯಾವಾಗ ಮಲಗಿದ್ದೀನೋ ಅನ್ನೋ ಥರ ಆಗ್ಬಿಟ್ಟಿತ್ತು. ಸೊ ಎಲ್ಲ ನೆಕ್ಸ್ಟ್ ಡೇ ಸಂಕ್ರಾಂತಿ ಹಬ್ಬ. ಸೊ ಲೇಟಾಗಿ ಬರ್ತಾಯಿದೆ ವಿಡಿಯೋ ನನಗೆ ಗೊತ್ತು. ಸೊ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಬಟ್ ಆಲ್ರೆಡಿ ನನ್ನ ಕಡೆಯಿಂದ ವಿಶಸ್ ಬಂದಿದೆ ನಿಮಗೆ. ಸೊ ಎಲ್ಲ ರೆಡಿಯಾಗಿ ಮಾವ ಅವರು ಫ್ರೆಂಡ್ಸ್ ಮನೆ ಇತ್ತು. ಸೊ ಅವ್ರು ಇನ್ವೈಟ್ ಮಾಡಿದ್ರು. ಯಾವಾಗಲೂ ಹೇಳ್ತಾ ಇದ್ರಂತೆ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತಾರಂತೆ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಇದಕ್ಕೂ ಮುಂಚೆ ನಾವು ಮದುವೆ ಆದಾಗ ಸ್ಟಾರ್ಟಿಂಗ್ ಬಂದಿದ್ವಿ ಇವ್ರ ಮನೆಗೆ. ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಎರಡು ಮರ್ಜಿ ಮಾಡ್ತೀರಾ ಎಲ್ಲ ಕಲ್ತ್ಬಿಟ್ಟು. ಸೊ ಇಲ್ಲಿ ಹಬ್ಬದ ಸ್ಪೆಷಲ್ ಸಜ್ಜಿ ರೊಟ್ಟಿ, ನಮ್ಮ ಕಡೆ ಊಟ ಎಣ್ಗಾಯಿ ಬದನೆಕಾಯಿ ಪಲ್ಯ ಮಸ್ತಾಗಿತ್ತು. ಸೊ ಟೇಸ್ಟ್ ಮಾಡಿಕೊಂಡು ಹಾಗೆ ಟೀ ಕೂಡ ಕುಡಿದ್ವಿ. ಟೀ ಕೂಡ ತುಂಬ ಚೆನ್ನಾಗಿತ್ತು. ಇಲ್ಲ ಪರವಾಗಿಲ್ಲ ತಿನ್ನು, ಪರವಾಗಿಲ್ಲ ತಿನ್ನು. ಅಯ್ಯೋ ಅಷ್ಟೇನಾ, ಇಷ್ಟೊಂದು ಸಂಕೋಚ ಬೇಡ. ನಿಮ್ಮನೆ ಅಂತ ಫೀಲ್ ಮಾಡ್ಕೊಳ್ಳಿ. ನೀವು ಬಿಸಿ ಆಗ್ಬಿಟ್ಟಿಲ್ಲ. ಅವರೇಕಾಯಿ ಬೇಕಾ? ವಾಪಸ್ ಅದರಲ್ಲೇ ಬರ್ತದೆ. ಹೂವ ಬಿತ್ತು. ಹೂವ ಇಟ್ಕೋ, ತಲೆ ಮೇಲೆ ಹೂವ ಇಟ್ಕೋ. ಸೊ ತುಂಬ ಖುಷಿ ಆಯಿತು ಮನೆಗೆ ಬಂದಿದ್ದು. ಈಯನ ಕೂಡ ಅವಳು ಫುಲ್ ಆಟ ಆಡ್ತಾಯಿದ್ಲು. ಅವಳು ಎಲ್ಲೋದ್ರೂ 1 hour ಇರ್ತಾಳೆ, ಅದಕ್ಕೂ ಮೇಲೆ ಇರೋದಿಲ್ಲ. ಸೊ ಹೋಗೋಣ ಮನೆಗೆ ಅನ್ನಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು ಅವಾಗಲೇ. ಸೊ ಒಂದು ಗಂಟೆ ಇದ್ವಿ, ಆಮೇಲೆ ರಿಟರ್ನ್ ಮನೆಗೆ ಬಂದ್ವಿ. ಚಿಕ್ಕಪ್ಪಗಂತ ದೃಷ್ಟಿ ತೆಗಿ,
ಕೂರ್ಲಿಂದ ಅಂತ ಕೈ ಹೋಗಮ್ಮ ತಗ್ಗಿ. ಕೂರ್ಲಿಂದ ಅಂತ ಕೈ ಅದೃಷ್ಟಿ ಚಿಕ್ಕಪ್ಪಗೆ ಯಾವಾಗ ತೆಗಿಯಲ್ಲ ಅಂತ ದೃಷ್ಟಿ ತೆಗಿಯಲ್ಲ ಅಂತ ಈಗ ತೆಗಿಯಲ್ಲ ತೂತು ಮಾಡು ಅಷ್ಟೇನಾ? 3 ಸರಿ ತೂತು ಮಾಡು. ಸೊ ಅಲ್ಲಿದ್ದ ರಿಟರ್ನ್ ಮನೆಗೆ ಹೋಗ್ಬೇಕಾಗಿತ್ತು, ಯಾಕಂದರೆ ಮತ್ತೆ ನಾಳೆ ಕಿರಣ್ಗೆ ಆಫೀಸ್ ಕೂಡ ಇದೆ, ನಿಶ್ಚಿತ್ ಕೂಡ ರಿಟರ್ನ್ ಅವನು ಹೋಗ್ತಾ ಇದ್ದಾರೆ. ಸೊ ಹಾಗೆ ರಿಟರ್ನ್ ಹೋಗ್ತಾ ಇರಬೇಕಾದ್ರೆ ಶೋಭಾ ಅವರು ಕರೆದಿದ್ರು, ಎಷ್ಟೊಂದು ಸರಿ ಹೋಗೋಕ್ಕಾಗಿರಲಿಲ್ಲ, ಅವ್ರ ಮನೆಗೆ ಹೋಗೋಣ ಅಂತ ಬಂದಿದ್ದೀವಿ. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ ಹೇಳ್ಬೇಕು. ಸೊ ಹೊಸ ಫೇಸ್ ನೋಡಿದ್ರಂತೂ ಫುಲ್ ಏನೋ ಗೊತ್ತಿಲ್ಲ ಅನ್ನೋ ಥರ ಇದ್ಬಿಡ್ತಾಳೆ. ಅದು ಬೇರೆ ಅವಳಿಗೆ ಫುಲ್ ನಿದ್ದೆ ಬಂದ್ಬಿಟ್ಟಿತ್ತು. ನಿನ್ನೆನೂ ಫುಲ್ ಶಾಪಿಂಗ್ ಅದು ಇದು ಅಂತ ಹೋಗಿ ಟಯರ್ಡ್ ಆಗಿಬಿಟ್ಟಿತ್ತು. ಮತ್ತು ಹಬ್ಬ ಕೂಡ ಸಂಕ್ರಾಂತಿ ಫುಲ್ ಡೇ ತಿರ್ಗಾಡೋದೇ ಆಗಿಬಿಟ್ಟಿತ್ತು. ಸೊ ಟಯರ್ಡ್ ಆಗಿಬಿಟ್ಟಿದ್ಲು. ಸೊ ಅಲ್ಲಿದ್ದ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಹಾಗೆ ಬರಬೇಕಾದ್ರೆ ಅಮ್ಮ ಸಜ್ಜಿ ರೊಟ್ಟಿ ಮತ್ತು ಬರ್ತಾ ಕೊಟ್ಟರು. ಈ ಸರಿ ಮಿಸ್ ಆಗುತ್ತೆ ಅಂದ್ಕೊಂಡಿದ್ದೆ, ಬಟ್ ಆಗಿಲ್ಲ, ಪರವಾಗಿಲ್ಲ, ಸಿಕ್ತು. ಫುಲ್ ಖುಷಿ ಆಗ್ಬಿಡ್ತು. ಅಮ್ಮ ಅವ್ರು ಆ್ಯಕ್ಚುಲಿ ಇರಲಿಲ್ಲ ಮನೇಲಿ, ಬಾಕ್ಸಲ್ಲಿ ಹಾಕಿಟ್ಟಿದ್ರು. ಸೊ ಆ ಬಾಕ್ಸ್ನೇ ಎತ್ಕೊಂಡು ಹಾಗೆ ಶೋಭಾ ಅವರು ಮನೆಗೆ ಹೋಗಿ ಅವ್ರ ಹತ್ರನೂ ಮಾತಾಡ್ಸ್ಕೊಂಡು ತೊಗೊಂಬಂದ್ವಿ. ಬಂದಿದ ತಕ್ಷಣ ರಾತ್ರಿ ಹಂಚು ಮೇಲೆ ಈ ಥರ ಸಜ್ಜಿ ರೊಟ್ಟಿ ಇಟ್ಕೊಂಡು ಬಿಸಿ ಮಾಡಿದ್ರೆ ಚೆನ್ನಾಗಾಗುತ್ತೆ. ಸೊ ಅದ್ರ ಜೊತೆ ಭರ್ತಾ ಮಾಡಿರೋದು ಮಸ್ತಿತ್ತು. ಸೊ ಅಮ್ಮ ಮಾಡಿದ್ದು ಮಸ್ತಾಗಿರುತ್ತೆ. ಸೊ ನಾನು ಮತ್ತು ಕಿರಣ್ ತಿನ್ಕೊಂಡ್ವಿ. ಈಯನ್ನ ಕೂಡ ಅಲ್ಲೇ ಆಲ್ರೆಡಿ ಊಟ ಮಾಡಿಸ್ಕೊಂಡು ಬಂದ್ಬಿಟ್ಟಿದ್ದೆ. ಸೊ ಅಷ್ಟೇ, ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಮ್ಮ ಮನೆ ಓಪನಿಂಗ್ ಡೇಟ್ ಕೂಡ ನೋಡ್ತಾ ಇದ್ದೀವಿ, ಯಾವಾಗ ಫಿಕ್ಸ್ ಆಗುತ್ತೆ, ಏನು ಎಲ್ಲ ಕೆಲಸ ಯಾವ ಥರ ನಡೀತಿದೆ, ಎಲ್ಲ ಅಪ್ಡೇಟ್ ನಿಮಗೆ ಕೊಡ್ತಾ ಇರ್ತೀನಿ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ.